ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್, ನಮಸ್ಕಾರ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ರಾಜವಂಶ ಇವುಗಳ ಬಗ್ಗೆ ಸುದೀರ್ಘವಾಗಿರತಕ್ಕಂಥ ಬಹುಶಃ ಒಂದು 20-30-40 ಸಂಚಿಕೆಗಳಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕನ್ನಡ ರಾಜ್ಯ ಅನ್ನತಕ್ಕಂಥದ್ದು ಎಷ್ಟು ಪ್ರಾಚೀನವಾದದ್ದು, ಮಹಾಭಾರತದಲ್ಲಿಯೇ ಅದರ ದಾಖಲಾತಿ ಇದೆ ಅನ್ನುವುದನ್ನೆಲ್ಲ ನಾವು ನನ್ನ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಆದರೆ ಸಮಸ್ಯೆ ಏನಾಗಿತ್ತು ಅಂದ್ರೆ, ಈ ಕನ್ನಡವನ್ನ ಬೇರೆ ಯಾರ್ಯಾರೋ ಆಳ್ತಾ ಇದ್ರು. ವಿಶೇಷವಾಗಿ ನಮ್ಮ ಕನ್ನಡವನ್ನ ತಮಿಳರು, ಪಲ್ಲವರು ಆಳ್ತಾ ಇದ್ರು ನಮ್ಮ ಕನ್ನಡದ ಭಾಗವನ್ನು. ಅದಕ್ಕಿಂತ ಹಿಂದೆ ಬೇರೆ ಬೇರೆಲ್ಲ ಆಳಿದ್ದಾರೆ. ಆದರೆ ಕನ್ನಡಿಗರು ಕನ್ನಡ ರಾಜ್ಯವನ್ನು ಆಳಿರಲಿಲ್ಲ. ಇಲ್ಲಿ ತನಕ 4ನೇ ಶತಮಾನದ ಕ್ರಿಸ್ತಶಕ 4ನೇ ಶತಮಾನದ ಪ್ರಾರಂಭದ ತನಕ ನಾವು ಅನ್ಯ ರಾಜರ ಆಳ್ವಿಕೆಯಲ್ಲಿ ಇದ್ದೆವು. ಬಹಳ ಸೊಗಸಾಗಿರತಕ್ಕಂಥ ಸುಂದರವಾಗಿರತಕ್ಕಂಥ ಒಂದು ಕಥೆ ಇದೆ. ಕಥೆ ಅಲ್ಲ, ನಡೆದ ಕಥೆ, ಸತ್ಯ ಕಥೆ. ಅದಕ್ಕೆಲ್ಲ ಶಾಸನಗಳ ಆಧಾರ ಇದೆ. 4ನೇ ಶತಮಾನದ ಆರಂಭದಲ್ಲಿ ಒಂದು 20-25 ವರ್ಷಗಳ ಸಂದರ್ಭದಲ್ಲಿ ಶಿರಸಿ ಹತ್ತಿರ ಬನವಾಸಿ ಗೊತ್ತು. ಆ ಬನವಾಸಿಯಲ್ಲಿ ಮಧುಕೇಶ್ವರನ ದೇವಸ್ಥಾನ ಇದೆ. ಹಳ್ಳಿ ಇದು, ಈಗಲೂ ಹಳ್ಳಿನೇ. ಆಗಲೂ ಬಹುಶಃ ಸ್ವಲ್ಪ ಇದಕ್ಕಿಂತ ಹೆಚ್ಚಿನ ಆಕರ್ಷಣೆ ನಾಗರಿಕತೆ ಇದ್ದಿರಬಹುದು. ಯಾಕೆಂದ್ರೆ ಅದು ರಾಜಧಾನಿಯಾಗಿ ಬೆಳೀತಾ ಆಮೇಲೆ ಬನವಾಸಿ ಎನ್ನುವುದು. ಆ ಮಧುಕೇಶ್ವರನ ದೇವಸ್ಥಾನ, ಅದರ ಹತ್ತಿರ ಒಂದು ಅಗ್ರಹಾರ. ಆ ಅಗ್ರಹಾರದಲ್ಲಿ ಒಂದು ಕುಟುಂಬ, ವೀರಶರ್ಮ ಅಂತ. ಆತನೇ ಮಗ ಬಂಧುಶೇನ ಅಂತ. ಆತನ ಮಗ ಮಯೂರ ಶರ್ಮ ಅಂತ. ಆತನೇ ನಮ್ಮ ಕಥಾನಾಯಕ. ಆತನೇ ನಮ್ಮ ಕನ್ನಡ ರಾಜವಂಶದ ಶ್ರೀಕಾರ ಬರೆದಾತ. ಕನ್ನಡ ಪ್ರದೇಶ, ಕನ್ನಡ ರಾಜ್ಯ ಇರುವಷ್ಟು ಕಾಲ ನೆನಪಿನಲ್ಲಿಟ್ಟುಕೊಂಡು ಅಗ್ರಪೂಜೆ ಮಾಡಬೇಕಾಗಿರತಕ್ಕಂಥ ಮಹಾನ್ ಶಕ್ತ ವ್ಯಕ್ತಿ. ಈಗಾಗಲೇ ಹೇಳಿದ ಹಾಗೆ ಮಧುಕರನ ದೇವಸ್ಥಾನ ಈಗಲೂ ಇದೆ. ಅಲ್ಲಿ ಪತ್ನಿ ಲಲಿತಾ ತ್ರಿಪುರ ಸುಂದರಿ. ಕದಂಬ ವನವಾಸಿನಿ ಅಂತ ಕರೀತಾರೆ. ಮಹಾಪದ್ಮಾಟವಿ ಸಂಸ್ಥಾ ಕದಂಬ ವನವಾಸಿನಿ, ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ
ವರ್ಣನೆ ಬರ್ತದೆ ಲಲಿತಾ ಸಹಸ್ರನಾಮದಲ್ಲಿ. ಮಹಾಪದ್ಮಾಟವಿ ಸಂಸ್ಥಾ ಆ ಶ್ಲೋಕ ಪ್ರಾರಂಭ. ಪದ್ಮಾಟವಿ ಅಂದ್ರೆ ಪದ್ಮಗಳ ಅರಣ್ಯ ಅಂತ. ವಾಸ್ತವವಾಗಿ ಪದ್ಮಾಟವಿ ಅಂದ್ರೆ ಸಹಸ್ರಾರ ಚಕ್ರ ಅಂತ. ಮಹಾಪದ್ಮಾಟವಿ ಸಂಸ್ಥಾ, ಆ ಸಹಸ್ರ ಪದ್ಮದ ಅಧಿನಾಯಿಕೆಯಾಗಿ ಕುಳಿತುಕೊಂಡಿರುವಾಕೆ ಕದಂಬ ವನವಾಸಿನಿ, ಕದಂಬ ವೃಕ್ಷಗಳಿಂದ ಆವರಿಸಲ್ಪಟ್ಟಿರತಕ್ಕ, ಚಿಂತಾಮಣಿ ಗೃಹದ ಸುತ್ತಲೂ ಕದಂಬ ವೃಕ್ಷಗಳಿದೆ. ಆ ಚಿಂತಾಮಣಿ ಗೃಹದ ಒಳಗೆ ಪಂಚಬ್ರಹ್ಮಾಸನ ಸ್ಥಿತ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶಾನ ಹಾಗೂ ಸದಾಶಿವ, ಈ 4 ಜನ ಕಾಲುಗಳಾಗಿದ್ದು ಸದಾಶಿವ ಅನ್ನತಕ್ಕಂಥ ಹಲಗೆಯ ಮೇಲೆ ಆಕೆ ವಿರಾಜಮಾನಳಾಗಿದ್ದಾಳೆ ಅಂತ. ಪಂಚಬ್ರಹ್ಮಾಸನ ಸ್ಥಿತ. ಇದೆಲ್ಲ ಲಲಿತಾದೇವಿಗೆ ಇರತಕ್ಕಂಥ 6 ಆಸ್ಥಾನಗಳಲ್ಲಿ ಒಂದು ಪ್ರಧಾನವಾದದ್ದು ಕದಂಬ ವನವಾಸಿ. ಈ ಕದಂಬ ವನವಾಸಿನಿಯಾಗಿರತಕ್ಕ ಲಲಿತಾ ತ್ರಿಪುರ ಸುಂದರಿಯ ಭಕ್ತರು ಯಾರು? ಈ ವೀರಶರ್ಮ, ಬಂಧುಷೇಣ ಅವರ ವಂಶಸ್ಥರು. ಅದರೊಳಗೆ ಪ್ರಧಾನವಾಗಿ ಮಯೂರ ಶರ್ಮ. ಶಾಸನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದಂಥದ್ದು ಅಂದ್ರೆ ಅವರ ಮನೆಯ ಪಕ್ಕದಲ್ಲಿಯೇ ಕದಂಬ ವೃಕ್ಷ ಇತ್ತು. ಆ ಮೂಲದಿಂದಲೂ ಅವರನ್ನು ಕದಂಬ ವಂಶಸ್ಥರು ಅಂತ ಕರೆದರು. ಹೀಗಾಗಿ ಕದಂಬ ಮಯೂರ ಶರ್ಮ ಅಂತಲೇ ಆತನನ್ನ ಗುರುತಿಸ್ತಕ್ಕಂಥದ್ದು. ಈ ಕದಂಬ ಮಯೂರ ಶರ್ಮ ಬಹಳ ದೊಡ್ಡ ವೇದ ವಿದ್ವಾಂಸ, ಘನಶಾಸ್ತ್ರ ಪಂಡಿತ, ವೇದಾಂತ ವಿದ್ವನ್ಮಣಿ, ಪ್ರಕಾಂಡ ಪಂಡಿತ, ಮಹಾ ನೆನಪಿನ ಶಕ್ತಿ, ಹಠವಾದಿ, ಛಲವಾದಿ, ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡಿ ಘಟಿಕಾ ಸ್ಥಾನಕ್ಕೆ ಹೋಗಬೇಕಾಯಿತು. ಘಟಿಕಾ ಸ್ಥಾನ ಅಂದ್ರೆ ಈಗಿನ ಕಾಲದಲ್ಲಿ ಏನು ವಿಶ್ವವಿದ್ಯಾನಿಲಯಗಳಲ್ಲಿ ಘಟಿಕೋತ್ಸವ ಅಂತ ನಡೆಯುತ್ತಲ್ಲ, ಅಂತಹ ಘಟಿಕೋತ್ಸವ ನಡೀತಾ ಇದ್ದಂಥ ಜಾಗ ಘಟಿಕಾ ಸ್ಥಾನ. ಅದು ಆಗ್ಗೆ ಕಂಚಿಯಲ್ಲಿತ್ತು, ತಮಿಳುನಾಡಿನಲ್ಲಿತ್ತು. ಅಲ್ಲಿಗೆ ಹೋದಾಯಿತು, ಪದವಿಯನ್ನು ಸ್ವೀಕಾರ ಮಾಡಿ. ಅಲ್ಲಿ ಹೋದರೆ ಅಲ್ಲಿನ ವಿಶೇಷವಾಗಿ ಆಶ್ವಿಕರು, ಅಶ್ವದಳದವರು ಆತನಿಗೆ ಏನೋ ಅವಮಾನ ಮಾಡ್ತಾರೆ. ಬಡವಂಜೆ ಉಟ್ಕೊಂಡು, ಪಿಳಿ ಜುಟ್ಟಿಟ್ಕೊಂಡು, ಕೈನಲ್ಲಿ ದರ್ಭೆ ಹಿಡ್ಕೊಂಡು, ಅವರ ಕಣ್ಣಿಗೆ ಈತ ಬಹಳ ಅಳ್ಳಕವಾಗಿ ಕಂಡ ಅಂತ ಕಾಣುತ್ತೆ. ಮೆತ್ತಿಗೆ ವ್ಯವಹರಿಸಿರಬೇಕು. ಆಗ ಆತ ನಿರ್ಣಯಿಸ್ತ, ನಾನು ಕೈನಲ್ಲಿ ಕುಶವನ್ನು ಇಟ್ಟುಕೊಂಡ್ರೆ ಇವರು ನನ್ನ ಮಾತು ಕೇಳಲ್ಲ, ಕುಶವನ್ನು ಬಿಟ್ಟು ಕೋಲನ್ನು ಹಿಡಿಬೇಕು ಅಂತ ನಿರ್ಣಯಿಸಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ತರಹದ ಕಥೆಗಳಿದೆ, ಚಲನಚಿತ್ರ ಎಲ್ಲ ಬಂದಿದೆ. ಅದರಲ್ಲಿ ಬಹಳಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ. ಆತ ಕ್ಷತ್ರಿಯ ಮೂಲ ಇತ್ಯಾದಿ ಇತ್ಯಾದಿ ಏನೇನೋ ವರ್ಣನೆ ಬಂದಿದೆ. ಆದರೆ ಅದಕ್ಕೆಲ್ಲ ಆಧಾರ ಇಲ್ಲ. ಆಧಾರ ಇರತಕ್ಕಂಥದ್ದು ಆತ ಮಾನವು ಅನ್ನತಕ್ಕಂಥ ಗೋತ್ರಕ್ಕೆ ಸಂಬಂಧಪಟ್ಟ ವಿಪ್ರೋತ್ತಮ ಅಂತ ಶಾಸನಗಳಲ್ಲಿರ್ತಕ್ಕಂಥದ್ದು ಮಯೂರ ಶರ್ಮ. ಹೀಗಾಗಿ ಮಯೂರ ಶರ್ಮ ನಿರ್ಣಯಿಸಿದ, ಕುಶವನ್ನು ಕಳಚಿ ಕತ್ತಿಯನ್ನು ಹಿಡಿದು ಇವರಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಹೋಗಿದ್ದಿದ್ದು ಘಟಿಕೋತ್ಸವಕ್ಕೆ ಪ್ರಮಾಣ ಸ್ವೀಕಾರ ಮಾಡಿ ಪದವಿ ಸ್ವೀಕಾರ ಮಾಡೋದಕ್ಕೆ. ಪದವಿ ಸ್ವೀಕಾರವೇ, ಆದರೆ ಇದು ಬೇರೆ ಪದವಿ ಆಯ್ತು, ರಾಜ ಪದವಿ ಆಗ್ಬಿಡ್ತಿತ್ತು. ವಾಪಸ್ ಬಂದ, ಸುತ್ತಮುತ್ತಲು ದೊಡ್ಡ ಕಥೆ ಇದು. ಸುತ್ತಮುತ್ತಲು ಇರತಕ್ಕಂಥ ರಾಜರು ಇತ್ಯಾದಿಗಳ ಜೊತೆಗೆಲ್ಲ ಮಾತಾಡದ, ನಾವೆಲ್ಲ ಎದುರಿಸಬೇಕು ಅಂತ ಹೇಳಿದ, ಒಂದು ಸೈನ್ಯವನ್ನು ಕಟ್ಟದ, ಪಲ್ಲವ ಸೈನಿಕರನ್ನು ವಿರೋಧಿಸ್ದ, ಯುದ್ಧ ಮಾಡದ, ಗೆದ್ದ, ಆಕ್ರಮಿಸಿದ. ಕೊನೆಗೆ ಪಲ್ಲವರ ರಾಜ ಈತನ ಮಹತ್ವವನ್ನು ಅರಿತು ಸಂಧಿ ಮಾಡಿಕೊಂಡ. ಕನ್ನಡದ ಭಾಗಗಳನ್ನೆಲ್ಲ ಈತನಿಗೆ ಬಿಟ್ಟುಕೊಟ್ಟ. ಕ್ರಿಸ್ತಶಕ 325ರಿಂದ 345 ತನಕ ಮಯೂರ ಶರ್ಮ ರಾಜ್ಯವನ್ನು ಆಳಿದ. ದಯವಿಟ್ಟು ದಾಖಲೆ ಮಾಡ್ಕೊಳ್ಬೇಕಾದ್ದು,
ನಮ್ಮ ಕನ್ನಡ ರಾಜ್ಯ ಅನ್ನುವುದು ಶುರುವಾಗಿದ್ದು ಕರ್ನಾಟಕದಲ್ಲಿ ಕ್ರಿಸ್ತಶಕ 325ರಲ್ಲಿ. ಎರಡು ಕಾರಣಗಳಿಂದ ಕನ್ನಡಿಗರು ಮಹಾ ಸಂತೋಷ ಪಡಬೇಕು. ಒಂದು, ಬನವಾಸಿ ಪ್ರಾಂತ್ಯದಿಂದ ಬಂದಂತಹ ಒಬ್ಬ ಕನ್ನಡಿಗ ನಮ್ಮ ಕರ್ನಾಟಕ ರಾಜವಂಶದ ಮೊಟ್ಟ ಮೊದಲನೆಯ ರಾಜನಾದ ಅಂತ. ಎರಡನೆಯದು, ಕ್ಷಾತ್ರ ಶಕ್ತಿಯೇ ಇಲ್ಲದೆ ಕೇವಲ ಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿದ್ದರೂ ಕ್ಷಾತ್ರವನ್ನು ಅಳವಡಿಸಿಕೊಂಡು ಬ್ರಾಹ್ಮಣನೊಬ್ಬ ಮೊಟ್ಟ ಮೊದಲನೆಯ ಕನ್ನಡ ರಾಜನಾದ ಅನ್ನತಕ್ಕಂಥದ್ದು. ಇದೆರಡು ಮಹಾ ಗಮನಾರ್ಹವಾದಂಥ ಇತಿಹಾಸದ ಮಾತುಗಳು. ಆನಂತರ 345ರಿಂದ 365 ತನಕ ಆತನ ಮಗ ಕೊಂಗುವರ್ಮ ಅಂತ ಆತ ರಾಜ್ಯವನ್ನು ಆಳ್ತಾನೆ. 365ರಿಂದ 385 ತನಕ ಆತನ ಮಗ ಭಗೀರಥ ಅನ್ನುವನು ಆಳ್ತಾನೆ. 385ರಿಂದ 405 ತನಕ ಆತನ ಮಗ ರಘು ಅನ್ನುವನು ಆಳ್ತಾನೆ. 405ರಿಂದ 430 ತನಕ, ಅದು 25 ವರ್ಷ. ಹಿಂದಿನವರೆಲ್ಲ 20 ವರ್ಷ ಆಳಿದ್ರು. ಆತನ ತಮ್ಮ. ಹೀಗೆ ಅವರ ವಂಶ ಮುಂದುವರ್ಕೊಂಡು ಹೋಗುತ್ತೆ. ಮತ್ತೊಮ್ಮೆ ಮಯೂರ ಶರ್ಮ ಆದ ಮೇಲೆ ಉಳಿದವರೆಲ್ಲ ವರ್ಮ ಅಂತ ಹೆಸರನ್ನು ಇಟ್ಕೊಂಡು ಬಂದರು. ಮಯೂರ ಶರ್ಮ, ಕೊಂಗುವರ್ಮ, ಭಗೀರಥ, ರಘು, ಕಕುತ್ಸ್ಥವರ್ಮ. ಕಕುತ್ಸ್ಥವರ್ಮನ ಸಂದರ್ಭದಲ್ಲಿ ನಮಗೆ ಶಾಸನ ಸಿಕ್ತು. ಅದು 430, 440, 450 ಅಂತಕ್ಕಂಥ 2-3 ಐತಿಹ್ಯದ ಇಸವಿಗಳನ್ನ ಹೇಳ್ತಾರೆ. ಖಚಿತವಾಗಿದೆ ಅಂತಲ್ಲ, ಆದರೂ ಹಲವು ವಿದ್ವಾಂಸರು 450ಅನ್ನೇ ಒಪ್ಪಿಕೊಂಡಿದ್ದಾರೆ. ಆ ನಂತರ ಆ ಕದಂಬ ವಂಶ ಅನ್ನೋದು ಮುಂದುವರಿತು. ಸುಮಾರೊಂದು 150 ವರ್ಷಗಳ ತನಕ ರಾಜ್ಯವನ್ನು ಆಳಿತು. ಈ ಘಟ್ಟದಲ್ಲಿ ಒಂದು ವಿಷಯವನ್ನ ತಾವು ಮೊದಲೇ ನೆನಪಿಟ್ಕೊಳ್ಬೇಕು. ಅದೇನಪ್ಪಾ ಅಂದ್ರೆ, ಕದಂಬ ವಂಶ ಆದ್ಮೇಲೆ ನಾವು ತಲಕಾಡು ಗಂಗರ ಬಗ್ಗೆ ಮಾತಾಡ್ತೀವಿ, ಹೀಗೆ ಮಾತಾಡ್ಕೊಂಡು ಹೋಗ್ತೀವಿ ಹಲವಾರು ವಂಶಗಳನ್ನು ಕುರಿತು. ಅದರ ಅರ್ಥ ಕದಂಬ ವಂಶ ಮುಗಿಯಿತು, ಕದಂಬ ವಂಶ ಮುಕ್ತಾಯ ಆಗೋಯ್ತು, ಆ ನಂತರ ಗಂಗ ವಂಶ ಶುರುವಾಯಿತು, ಆ ನಂತರ ಮತ್ತೊಂದು ವಂಶ ಶುರುವಾಯಿತು ಅಂತ ಅರ್ಥ ಅಲ್ಲ. ಗಂಗ ವಂಶ ಆಳ್ತಾ ಇದ್ದಾಗಲೇ ಪಲ್ಲವರು ಇದ್ರು, ತಲಕಾಡ ಗಂಗರು ಇದ್ರು, ಬೇರೆಯವರು ಇದ್ರು. ಹಲವಾರು ರಾಜವಂಶಗಳು ಒಟ್ಟೊಟ್ಟಿಗೆ ಬೆಳೀತಾ ಇವೆ. ಒಟ್ಟೊಟ್ಟಿಗೆ ಕದನ ಆಗುತ್ತೆ. ಇವ್ರ ರಾಜ್ಯ ಅವರು ತಗೊಳ್ತಾರೆ, ಅವ್ರ ರಾಜ್ಯ ಇವರು ತಗೊಳ್ತಾರೆ, ಭೂಭಾಗ ಇತ್ಯಾದಿ ಎಲ್ಲ ಆಗುತ್ತೆ. ನಾವು ಅಧ್ಯಯನದ ದೃಷ್ಟಿಯಿಂದ ನಮಗೊಂದು ಶಿಸ್ತನ್ನು ಏರ್ಪಡಿಸ್ಕೊಳ್ಳೋದಕ್ಕೋಸ್ಕರ ಆ ಕ್ರಮದಲ್ಲಿ ಹೋಗ್ತೀವಿ. ಹೀಗಾಗಿ ನಾವು ಮೊದಲು ಕದಂಬ ವಂಶವನ್ನು ನೋಡಿದ್ದೇವೆ, ಮುಂದೆ ಗಂಗವಂಶವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಕದಂಬ ವಂಶದಲ್ಲಿ ಬಂದಂತಹ ಈ ಶಾಸನ, ಹಲ್ಮಿಡಿ ಶಾಸನ, ಅದು ನಮ್ಮ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲನೆಯ ಶಾಸನ, ಅದು ಮೊಟ್ಟ ಮೊದಲನೆಯ ಬರಹ ಅಂತ ಕನ್ನಡಿಗರು ಒಪ್ಪಿಕೊಂಡಿದ್ದಾರೆ. ವಿದ್ವಾಂಸರು ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿಬಿಟ್ಟಿದ್ದಾರೆ. ನೂರಾರು ಪುಟಗಳು ಬಂದ್ಬಿಟ್ಟಿದೆ. ಹೀಗಾಗಿ ನಾವು ಕನ್ನಡ ರಾಜವಂಶ ಹಾಗೂ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡುವಾಗ ಆ ಹಲ್ಮಿಡಿ ಶಾಸನವನ್ನ ಅತ್ಯಂತ ಪುಟ್ಟದಾಗಿ ಆದರೂ ನಾವು ದರ್ಶನ ಮಾಡಬೇಕಾಗುತ್ತೆ. ಹೀಗೆ ಹಲ್ಮಿಡಿ ಶಾಸನವನ್ನು ಕುರಿತು, ಕನ್ನಡದ ಪ್ರಪ್ರಥಮ ಶಾಸನವನ್ನು ಕುರಿತು 450ನೇ ಇಸವಿ, ಕ್ರಿಸ್ತಶಕ 450 ಅಂದ್ರೆ 1500 ವರ್ಷಗಳ ಹಿಂದಿನ ಶಾಸನವನ್ನು ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಮಾತು ಮುಗಿಸೋಣವೇ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಜನಾರ್ದನ್ ನಮಟೆ, ಗದಗ ಜಿಲ್ಲೆ ಗಜೇಂದ್ರಗಡ ಊರಿನಿಂದ ನಿಮಗೆ ನನ್ನ ಪ್ರಶ್ನೆ ಕೇಳುತ್ತಿದ್ದೇನೆ. ನಮ್ಮ ಭಾರತೀಯ ವೈದಿಕ ಹಿಂದೂ ಧರ್ಮದ ಆಧ್ಯಾತ್ಮಿಕ ಚಿಂತನೆಗಳು ಮೇರು ಶಿಖರವಾಗಿ ಕಾಣುವುದು ಉಪನಿಷತ್ ದರ್ಶನಗಳಲ್ಲಿ. ಬಹುದೇವೋಪಾಸನೆಯ ಚಿಂತನೆಗಳು ನಮಗೆ ಕೊನೆಗೆ ಒಂದೇ ಪರಬ್ರಹ್ಮದ ಸ್ವರೂಪದ ಕಡೆ
ಮುಖ ಮಾಡಿ ಮೋಕ್ಷ ಹೊಂದುವಂತೆ ಮಾಡುತ್ತದೆ. ಹೀಗೆ ಆಧ್ಯಾತ್ಮಿಕ ಚಿಂತನೆಯ ದೃಷ್ಟಿಯನ್ನು ನಮಗೆ ಆಚಾರ್ಯರು, ದಾಸರು, ವಚನಕಾರರು ನಮಗೆ ನೀಡಿದ್ದಾರೆ. ವಚನಕಾರರ ತಾತ್ವಿಕ ಚಿಂತನೆಯಲ್ಲಿ ಉತ್ತುಂಗದಲ್ಲಿರುವ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಗಂಗೆ ಮುಂಡೆಯಾದಳು, ಸರಸ್ವತಿ ಓಲೆ ಕಳೆದುಕೊಂಡಳು, ಸೂರ್ಯಚಂದ್ರರು ನೀರಿಗೆ ಹಾರಿದರು, ಅಲ್ಲಿಂದಾಚೆಗೆ ಗುಹೇಶ್ವರ ಸತ್ತ ಎಂಬ ಸುದ್ದಿ ಕೇಳಿ ಸೂತಕದಲ್ಲಿದ್ದೇನೆ ಎಂಬ ವಚನವನ್ನು ಹೇಳಿದ್ದಾರೆ. ಹಾಗೆ ಆದಿಗುರು ಶಂಕರಾಚಾರ್ಯರು ಪ್ರತಿಪಾದಿಸಿದ ಜೀವ ಪರಮಾತ್ಮದ ಅಂಶ ಒಂದೇ, ಬಹುದೇವೋಪಾಸನೆಯನ್ನು ಮೀರಿ ಪರಬ್ರಹ್ಮ ಒಂದೇ ಸತ್ಯ ಎಂಬ ತಾತ್ವಿಕ ಚಿಂತನೆಯನ್ನು ಮತ್ತು ಜೀವ ಮತ್ತು ಪರಮಾತ್ಮ ಈ ಪರಬ್ರಹ್ಮ ಎಂಬ ಚಿಂತೆಯನ್ನು ಮೀರಿ ಬಯಲು ಅಂದರೆ ಶೂನ್ಯವಾದಿಯಾದ ಅಲ್ಲಮ ಪ್ರಭುಗಳ ಈ ವಚನವನ್ನು ಸಮೀಕರಿಸಿ ಆಧ್ಯಾತ್ಮಿಕವಾಗಿ ವಿಮರ್ಶಿಸುವುದಾದರೆ ನಿಮ್ಮ ಮಾತು ಕೇಳಬೇಕೆಂಬುದು ನನ್ನ ಬಯಕೆ. ನಮಸ್ಕಾರಗಳು.